ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಮುಂಗಾರು ಮಳೆ ಸಮರ್ಪಕವಾಗಿ ಆಗಿಲ್ಲ ಎಂದು ರೈತರ ಹೋರಾಟದ ಮಧ್ಯೆ ಸುರಿದ ಧಾರಾಕಾರ ಮಳೆ. ಧಾರಾಕಾರ ಮಳೆಗೆ ಧರೆಗೆ ಉರುಳಿದ ಮನೆ. ಬಾಗಲಕೋಟೆಯ ವಲ್ಲಭಬಾಯಿ ವೃತ್ತದ ಬಳಿ ಘಟನೆ. ಮಾವಿನ ಹಣ್ಣಿನ ವ್ಯಾಪಾರಿ ತಂದೆ ಮಗನ ಜೀವ ಉಳಿಸಿದ ಸಾಕಿದ ಬೆಕ್ಕು. ಹಣ್ಣಿನ ವ್ಯಾಪಾರಿ ಶಬ್ಬೀರ್ ಭಾಗ್ವಾನ್ ಮಗ ಅರ್ಬಾಜ್ ಭಾಗ್ವಾನ್ ಜೀವ ಉಳಿಸಿದ ಬೆಕ್ಕು. ಆರಂಭದಲ್ಲಿ ಮಣ್ಣಿನ ತುಕಡಿ ಬಿದ್ದ ಹಿನ್ನೆಲೆ ಹೊರಗೆ ಓಡಿದ ಬೆಕ್ಕು. ಆಗ ಬೆಕ್ಕಿಗೆ ಹಸಿವು ಕೂಡ ಆಗಿತ್ತು. ಬೆಕ್ಕು ಹಿಡಿದು ಏನಾದರೂ ತಿನ್ನಿಸಬೇಕೆಂದು ಬೆಕ್ಕು ಹಿಡಿಯಲು ಹೊರಗೆ ಬಂದ ತಂದೆ ಮಗ. ತಂದೆ ಮಗ ಹೊರಗೆ ಬರುತ್ತಲೇ ಮನೆಯ ಇಡೀ ಮೇಲ್ಛಾವಣಿ ಕುಸಿತ. ಬೆಕ್ಕು ಹಿಡಿಯಲು ಹೊರಗೆ ಬಂದ ತಂದೆ ಮಗ ಪ್ರಾಣಾಪಾಯದಿಂದ ಪಾರು. ಸಾಕು ಮಾಲೀಕರ ಜೀವ ಉಳಿಸಿದ ಬೆಕ್ಕು. ಬೆಕ್ಕು ಮಣ್ಣಿನ ತುಕಡಿ ಬಿದ್ದ ತಕ್ಷಣ ಹೊರಗೆ ಓಡಿ ಹೋಯಿತು. ಅದನ್ನು ಹಿಡಿಯಲು ನಮ್ಮ ತಂದೆ ಹೋದ್ರು. ನಾನು ಅವರ ಹಿಂದೆ ಹೋದೆ. ನಂತರ ಮನೆಯ ಮೇಲ್ಛಾವಣಿ ಕುಸಿಯಿತು. ಆದ್ದರಿಂದ ನಮ್ಮ ಪ್ರಾಣ ಉಳಿಯಿತು. ಇಲ್ಲದಿದ್ರೆ ನಾವು ಜೀವ ಸಹಿತ ಉಳಿಯುತ್ತಿರಲಿಲ್ಲ. ಇನ್ನು ಮದುವೆ ಹಿನ್ನೆಲೆ ನಮ್ಮ ಮನೆಯ ಕುಟುಂಬಸ್ಥರು ವಿಜಯಪುರದಲ್ಲಿ ಇದ್ದರು. ಆದ ಕಾರಣ ದೊಡ್ಡ ಅನಾಹುತ ತಪ್ಪಿತು. ನಿನ್ನೆ ಮಲಗಿದ್ರು ಏನಾಯ್ತು? ನಿನ್ನೆ ಕುಂತಿದ್ದೀವಿ ಸರ್. ಬೆಕ್ಕ ಓಡೋದ್ ಕೂಡ ಅದು ಹಿಡಿಯಕ್ಕೆ ಹೋದಿದ್ರು ಪೂರ ಮ್ಯಾಗಿನ ಬಿದ್ದು. ಫಸ್ಟ್ ಬೆಕ್ಕ ಹೊಡಿದ್ರಿ, ಅದಕ್ಕೆ ಹಾಲಾಕಿ ನಾವು ಫಂಕ್ಷನ್ಗೆ ಹೋಗಿದ್ದೀರಿ. ನಿನ್ನೆ ಫಂಕ್ಷನ್ ಹೋದ್ಮೇಲೆ ಮಧ್ಯಾಹ್ನ ಬಂದಿದ್ದೀರಿ 3 ಗಂಟೆಗೆ. ಇದು 4 ಗಂಟೆ ತನಕ ಬಂದಿದ್ದೀರಿ. ಒಂದು ತಾಸು ಕುಂತೆ ಬೆಕ್ಕ ಬಂದಿಲ್ರಿ. ಅದು ಒಮ್ಮೆಲ್ಕೆ 5 ಗಂಟೆಗೆ ಬ್ಯಾಕ್ ಬಂದ್ರಿ. ಅದು ಬ್ಯಾಕ್ ಬಂದಮೇಲೆ ನಮ್ಮ ಅಪ್ಪಾರದು ಏನೋ ಇದು ಫುಡ್ ಹಾಕಾಕತ್ತಿದ್ರಿ. ಫುಡ್ ಅದು ತಿನ್ನಾಕತಿಲ್ರಿ, ಓಡೋದ್ರಿ. ಅದು ನಮ್ಮ ಅಪ್ಪಾರು ಹೊರಗೆ ಹೋಗಿದ್ರು. ಹೊರಗೆ ಹೋದ್ಮೇಲೆ ಅದು ಹಿಡ್ಯಾಕ ಹೋದ್ರೆ ಒಂದು 15 ನಿಮಿಷದಾಗ ಎಲ್ಲ ಬಿತ್ತು ನೋಡಿ ಸರ್. ಅವಾಗ ಭಾಳ ಡೇಂಜರ್ ಬಂತ್ರಿ. ಅದು ಇದು ಹಿಡ್ಯಾಕ ಹೋದ್ವಿ, ಎಲ್ಲ ಪೂರ ಮನಿನ ಬಿತ್ರಿ. ಅದು ಅಂದ್ರೆ ಬೆಕ್ಕ ಉಳಿಸ್ತೀವಿ ನಿಮ್ಮ ಜೀವನ. ಬೆಕ್ಕ ಉಳಿಸ್ರಿ, ಎಲ್ಲ ಜೀವ ಇದು ಮಾಡಿದ್ವಿ. ಮೇಲ್ಛಾವಣಿ ಕುಸಿದ ಪರಿಣಾಮ ಮನೆಯಲ್ಲಿ ಇರುವ ಪಾತ್ರೆ ಪಗಡೆಗಳು, ದವಸ ಧಾನ್ಯಗಳು, ಮಾವಿನ ಹಣ್ಣು ಎಲ್ಲವೂ ನಾಶ. ಮಣ್ಣಿನಡಿಯಲ್ಲಿ ಸಿಲುಕಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾವಿನ ಹಣ್ಣುಗಳು, ಪಾತ್ರೆ, ದವಸ ಧಾನ್ಯ, ಮಾವಿನ ಹಣ್ಣು ಎಲ್ಲವೂ ಸೇರಿ ಲಕ್ಷಾಂತರ ರೂಪಾಯಿ ನಷ್ಟ. ಸೂಕ್ತ ಪರಿಹಾರಕ್ಕೆ ಹಣ್ಣಿನ ವ್ಯಾಪಾರಿ ಶಬೀರ್ ಭಗವಾನ್ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಕರ್ನಾಟಕ ಬೀಟ್ ನ್ಯೂಸ್.